ಈಗ ಪ್ರಮುಖವಾಗಿ ಈ ಜನರ ಹೃದಯದಲ್ಲಿ ಪವಿತ್ರ ಸ್ಥಾನವನ್ನು ಪಡೆದುಕೊಂಡಿರೋದು ಕಾವೇರಿ ನದಿ. ಕಾರ್ಯಕ್ರಮ ಮಾಡಲಿ, ಬಟ್ ಈ ಎಂಥ ಸಮಯದಲ್ಲಿ ಮಾಡಬೇಕು ಅನ್ನೋದು ಅವರಿಗೆ ಬಹುಶಃ ಗೊತ್ತಿಲ್ಲ ಅಂತ ಅನಿಸುತ್ತೆ. ಈ ಸಮಯದಲ್ಲಿ ಬೇಕಾಗಿತ್ತ ಈ ಕಾರ್ಯಕ್ರಮ? ಓಕೆ, ಸೊ ನನಗನ್ಸುತ್ತೆ ಇದರ ಅವಶ್ಯಕತೆ ಸದ್ಯಕ್ಕೆ ಇರಲಿಲ್ಲ ಅಂತ. ಯಾಕೆಂದರೆ ಬೆಂಗಳೂರು ಆ್ಯಕ್ಚುಲಿ ಬೇಸಿಗೆಯಿಂದ ಬೆಂದೋಗ್ತಾ ಇದೆ. ನೀರಿನ ಸಮಸ್ಯೆ ಅಂತೂ ಸುಮಾರು ವರ್ಷಗಳಿಂದಲೇ ಇದೆ. ಆ್ಯಂಡ್ ಕೆರೆ ಹೋರಾಟಗಾರರಂತೂ ಸುಮಾರು ಒಂದು 20 ವರ್ಷದಿಂದ ನಾವುಗಳು ಫ್ರೆಂಡ್ಸ್ ಆಫ್ ಲೇಕ್ಸಿಂದ ಅಥವಾ ಬೇರೆ ಯಾವ್ದಾರೋ ಒಂದು ಫೋರಮ್ಗಳಿಂದ ನಾವೆಲ್ಲ ತುಂಬ ಕೆರೆಗಳ ಸಂಬಂಧ ತುಂಬ ಹೋರಾಡ್ತಾ ಇದ್ದೀವಿ, ಸುಸ್ತಾಗ್ಬಿಟ್ಟಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತು ಕೆರೆಗಳಿದ್ರೇನೆ ನಮ್ಗೆ ಮುಂದೆ ಜೀವ. ಆ್ಯಂಡ್ ತುಂಬ ರಿಸರ್ಚ್ ಕೂಡ ಹೇಳುತ್ತೆ ದಟ್ ಕೆರೆಗಳು ನಮಗೆ ಪೋರ್ಟಬಲ್ ವಾಟರ್ನ ಸಂಗ್ರಹಣೆ ಮಾಡೋದಕ್ಕೆ ಒಂದು ಒಳ್ಳೆ ಸೋರ್ಸು. ಆಯ್ತಾ, ಬೆಂಗಳೂರಿಗೆ ಜಸ್ಟ್ ಅದ್ರೊಳಗೆ ನೀರು ತುಂಬಿಸಿದ್ರೆ ಸಾಕು, ಕುಡಿಯೋದಕ್ಕೆ ಸಾಕಷ್ಟು ನೀರು ಬರುತ್ತೆ. ಅಂದಮೇಲೆ ಈ ಒಂದು ಯೂಟಿಲೈಸ್ ಮಾಡ್ಕೊಳ್ಬೇಕು ಅಂತ ಅನ್ಸುತ್ತೆ ಈ ಒಂದು ಜಾಗನ. ಒಂದು ಸೆಕೆಂಡು, ನಿಮ್ಮನ್ನೊಂದು ಚೂರು ಹಿಂದೆ ಇದೇ ಥರದ್ದು ಒಂದು ಕಾರ್ಯಕ್ರಮಕ್ಕೆ ಕರೆಸಿ ಬೇಕಾದಷ್ಟು ಜನ ಬೇರೆ ಬೇರೆ ಊರುಗಳಿಂದ ದೇಶದಿಂದ ಕರೆಸಿ ಒಂದು ಫ್ಲಗ್ ಟ್ಯಾಗ್ ಇವೆಂಟ್ ಅಂತ ಮಾಡಿದ್ರು ಇದೇ ಕೆರೆ ಸ್ಯಾಂಕಿ ಲೇಕ್ನಲ್ಲಿ. ಏನಂತ ಹೇಳಿದ್ರೆ ಯಾವುದೇದೋ ಥರದ್ದು ಪ್ರಾಣಿ ಪಕ್ಷಿ ಅದರದ್ದೆಲ್ಲ ಬೊಂಬೆಗಳು ಮಾಡಿ ಅದನ್ನು ಕೆರೆ ಒಳಗೆ ಡೈರೆಕ್ಟಾಗಿ ಹಾರಿಸುವಂಥದ್ದು ರೆಡ್ ಬುಲ್ ಫ್ಲಗ್ ಟ್ಯಾಗ್ ಇವೆಂಟ್ ಅಂತ ಮಾಡಿದರು. ಆ ಇವೆಂಟು ಸುಮಾರು ಅದಾಗೂ 2014-16 ಈ ಥರ ಆಗಿದ್ದು. ಆ ಇವೆಂಟ್ನಲ್ಲಿ ಕೂಡ ನಾವು ತುಂಬ ಒಬ್ಜೆಕ್ಷನ್ ಮಾಡಿದ್ವಿ, ತುಂಬ ನಾವು ಅಜಿಟೇಷನ್ ಮಾಡಿದ್ವಿ. ಈ ಥರದ್ದೆಲ್ಲ ಮಾಡಿಕೂಡ್ದು ಕೆರೆಗಳಲ್ಲಿ ಅದು ಡೀಸೆಲ್ದು ಇಂಜಿನ್ಸ್ ಎಲ್ಲ ಯೂಸ್ ಮಾಡಿ ಆಟೋ ಶೇಪಿಂದು, ಬಸ್ ಶೇಪಿಂದು ಏನೇನೋ ಥರದ್ದೆಲ್ಲ ಏನೋ ಬೊಂಬೆಗಳು ಅದರೊಳಗೆ ತುಂಬಿಸಿದ್ರು. ಆಯಿತಾ, ಅವಾಗಲೂ ಕೂಡ ತುಂಬ ಪ್ರಾಣಿ ಪಕ್ಷಿಗಳಿಗೆ ಹಾನಿಯಾಗಿತ್ತು. ಆ್ಯಂಡ್ ಈ ಕೆರೆನಲ್ಲಿ ಪರ್ಟಿಕ್ಯುಲರ್ಲಿ ಈ ಕೆರೆನೆಲ್ಲ ನಾನೊಂಚೂರು ಇಕಲಾಜಿಕಲ್ ಪರ್ಸ್ಪೆಕ್ಟಿವ್ನ ನಿಮ್ಗೆ ಹೇಳ್ತೀನಿ. ಏನಕ್ಕೆ ಈ ಕೆರೆ ತುಂಬ ಸೆನ್ಸಿಟಿವ್ ಝೋನ್ ಅನ್ನೋದು ಚೂರು ಹೈಲೈಟ್ ಮಾಡ್ತೀನಿ. ಈ ಕೆರೆನಲ್ಲಿ ಒಂದು ಫ್ಲೈಯಿಂಗ್ ಫಾಕ್ಸ್ ಅನ್ನೋದು ಒಂದು ಬ್ಯಾಟ್ ಸ್ಪೀಶಿ ಇದೆ. ಈ ಬ್ಯಾಟ್ ಸ್ಪೀಶಿ ಇಡೀ ಜಗತ್ತಿನಲ್ಲೇ ತುಂಬ ಯುನೀಕ್ ಸ್ಪೀಶಿ ಆ್ಯಂಡ್ ಎಕ್ಸ್ಟಿಂಕ್ಷನ್ ಆಗ್ತಾ ಇರೋವಂಥ ಒಂದು ಸ್ಪೀಶಿ. ಈ ಸ್ಪೀಶಿ ಬರೀ ಸಾಯಂಕಾಲದ ಟೈಮ್ ಮಾತ್ರ ಆಚೆ ಬರುತ್ತೆ. ನಿಮ್ಗೆ ಗೊತ್ತಿರ್ಬೋದು ಬಾಹು ಈ ಒಂದು ಏನಿದೆ ಈ ಸ್ಪೀಶಿ ಬರೋದೇ ಆಚೆ ಕಡೆ ಸಾಯಂಕಾಲದ ಸಮಯದಲ್ಲಿ. ಯಾಕಂದ್ರೆ ಅದಕ್ಕೆ ದಿನದ ಟೈಮ್ನಲ್ಲಿ ಕಣ್ಣು ಕಾಣಲ್ಲ. ಇವ್ರು ಏನ್ ಮಾಡ್ತಾರೆ, ಇಷ್ಟು ಲೈಟ್ಗಳೆಲ್ಲ ಹಾಕಿ ಆ ಜಾಗನ ಎಷ್ಟು ಚಮಕಾಯಿಸ್ಬಿಡ್ತಾರೆ ಅಂದ್ರೆ ಅದಕ್ಕೆ ಕಣ್ಣೇ ಕಾಣಿಸಲ್ಲ. ಅದು ಬಂದು ಹೊಡೆದು ಯಾವ್ದಾರೋ ಒಂದು ಅದು ವೈಬ್ರೇಷನ್ ಮೂಲಕ ಅದು ಸೆನ್ಸ್ ಮಾಡೋದಂಥದ್ದು, ಅದು ಬಂದು ಯಾವ್ದಾರೋ ಒಂದು ಆಬ್ಜೆಕ್ಟ್ಗೆ ಹೊಡೆದು ಅದು ಸತ್ತೇ ಹೋಗುತ್ತೆ. ಇವಾಗ ಈ ತರ ಸೆನ್ಸಿಟಿವ್ ಝೋನ್ಗಳಲ್ಲಿ ಈ ತರ ಕಾರ್ಯಕ್ರಮಗಳು ಇಂಪಾರ್ಟೆಂಟಾ? ಜೊತೆಗೆ ಅಲ್ಲಿ ಜನ ಬರೋಂಥವ್ರು ರಾಶಿ ಜನ ಬರ್ತಾರೆ. ಸೌಂಡ್ಗಳು ಅದ್ರದ್ದು ಡೆಸಿಬಲ್ ಲೆವೆಲ್ಸ್ ತುಂಬ ಜೋರಾಗಿರುತ್ತೆ. ಅದೆಲ್ಲ ಮೊದಲೇ ಆ ಕೆರೆನಲ್ಲಿ ಇರೋ ಈಕೋಸಿಸ್ಟಮೇ ಸತ್ತೋಗಿದೆ. ಆಯ್ತಾ, ಇವಾಗ ಆರ್ಟಿಫಿಷಿಯಲ್ ಆಗಿ ಅವ್ರು ಬಾತ್ಕೋಳಿ, ಒಂದು ಆಮೆ, ಒಂದು ಪಕ್ಷಿನ ತಂದು ಬಿಡ್ತಾ ಇದ್ದಾರೆ. ಆಯ್ತಾ, ಅವುಗಳೆಲ್ಲ ಉಳಿಸ್ಕೊಳಕ್ಕಾರು ಏನಾರು ಮಾಡ್ಬೇಕಾ ಬೇಡವಾ ನಾವು? ಇದೊಂದು ವಿಷಯ. ಇನ್ನೂ ಒಂದು ವಿಷಯ ಒಂದು ಹೈಲೈಟ್ ಮಾಡಬೇಕು ಅಂದ್ರೆ, ಇಲ್ಲಿ ಇದೇ ಕೆರೆನಲ್ಲಿ ತೆಪ್ಪೋತ್ಸವ ಅಂತ ಒಂದು ಮಾಡಿದ್ರು. ಆಯ್ತಾ, ಆ ಟೈಮ್ನಲ್ಲಿ ಕೂಡ ನಮಗೆ ತುಂಬಾ ಬೇಜಾರಾಗಿ, ಅಯ್ಯೋ ಏನಪ್ಪ ಸೂವೇಜ್ ವಾಟರ್ ಅಂದರೆ ಕೊಳಚೆ ನೀರಿನಲ್ಲಿ ಈ ಥರದ್ದೆಲ್ಲ ಮಾಡ್ತಾರ ಪ್ರೋಗ್ರಾಮು. ಅದು ಏನಿಲ್ಲ, ಬರೀ ಕೊಳಚೆ ನೀರೇ ಅಷ್ಟೇ. ಇವಾಗ ಆ್ಯಕ್ಚುಲಿ BWSSB ಪ್ರೋಗ್ರಾಮ್ಸ್ ಅಂಡರು ಕೊಳಚೆ ನೀರನ್ನ ಇವಾಗ 40 ಕೆರೆ ಒಳಗೆ ಟ್ರೀಟ್ ಮಾಡಿರೋಂಥ ನೀರು ಬಿಡಬಹುದು ಅಂತ ಕಾರ್ಯಕ್ರಮ ಬಂದಿದೆ ಆಲ್ರೆಡಿ. ಈ ಕಾರ್ಯಕ್ರಮದ ಅಂಡರು ಈ ಕೆರೆನಲ್ಲೂ ಬಹಳಷ್ಟು ಕೊಳಚೆ ನೀರೇ ಇರೋದು, ಇನ್ನೇನು ಇಲ್ಲ. ಇದ್ರೊಳಗೆ ಕಾವೇರಿ ಅನ್ನೋ ಹೆಸರು ಹೆಂಗೆ ಫಿಟ್ ಮಾಡ್ತಾರೆ ಅನ್ನೋದು ನನಗಂತೂ ಅರ್ಥ ಆಗಲ್ಲ. ದಯವಿಟ್ಟು ನನಗೆ ಎಜುಕೇಟ್ ಮಾಡಿ, ಆಯ್ತಾ? ಮುಂದೆ ಮಾಡೋಣ. ಅವ್ರು ಇದ್ದೀರಾ ಅಲ್ಲೇ ನಿಮ್ಮ BWS ಇದೆ, ಹೇಳ್ಬಿಟ್ರಪ್ಪ ಅದು ಪಾರ್ಟಬಲ್ ವಾಟರ್ ಮೀನ್ಸ್ ವಾಟರ್ ಫಿಟ್ ಫಾರ್ ಡ್ರಿಂಕಿಂಗ್. ಕ್ಯಾನ್ ಎನಿಬಡಿ ಡ್ರಿಂಕ್? ಇವತ್ತಿನ ಮಟ್ಟಕ್ಕೆ KSPCB ಕ್ಯಾಟಗರಿನಲ್ಲಿ ಯಾವುದೇ ಕೆರೆ ಬೆಂಗಳೂರಿನಲ್ಲಿ ಇರೋ ಒಂದು ಕೆರೆ ಕೂಡ ಇಟ್ ವಿಲ್ ನಾಟ್ ಕ್ಲಾಸಿಫೈ ಟು ಎನಿಥಿಂಗ್ ಬಿಫೋರ್ ಕ್ಲಾಸ್ ಕ್ಯಾಟಗರಿ E. ಅಬ್ಬಬ್ಬಾ ಬಂದ್ರೆ ಒಂದು ಜಕ್ಕೂರ್ ಕೆರೆನೋ ಇನ್ನೊಂದು ಕೆರೆನೋ ಪುಟ್ಟೇನಹಳ್ಳಿ ಕೆರೆ ಮಳೆ ಬಂದಾಗ ಡೈಲ್ಯೂಟ್ ಆದಾಗ ಏನೋ ಸ್ವಲ್ಪ ಅದು ಮೇ ಬಿ ಕ್ಯಾಟಗರಿ D ಅಥವಾ C ಬರ್ಬೋದು. ಅಬ್ಬಬ್ಬಾ ಅಂದ್ರೆ ಒಂದು ಕೆರೆನಲ್ಲೂ ಕಾಂಕ್ರೀಟ್ ಇಲ್ಲದೆ ಇರೋಂಥ ಕೆರೆಗಳೇ ಇಲ್ಲ ಬೆಂಗಳೂರಿನಲ್ಲಿ. ಅದು ಒಂದು ವಿಷಯ. ಈ ಸ್ಯಾಂಕಿ ಕೆರೆ ಬಗ್ಗೆ ನಿಮ್ಗೆ ಜಸ್ಟ್ ಇನ್ನೊಂದು ಮಾಹಿತಿ ಕೊಡ್ತೀನಿ. ಇವಾಗ 1.5 ವರ್ಷದ ಹಿಂದೆ ಸುಮಾರು ಕೋಟಿಗಟ್ಟಲೆ ಖರ್ಚು ಮಾಡಿ ಆ ಕೆರೆನ ನಾವು ರಿವೈವ್ ಮಾಡ್ತೀವಿ ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡ್ರು ನಮ್ಮ BBMPನವರು.
ಇವಾಗ ಆ ಕೆರೆ ಆ ಪ್ರೋಗ್ರಾಮ್ ಹಮ್ಕೊಳ್ಳೋದ್ರೊಳಗೆ ಮತ್ತೆ ಅದನ್ನ ಕೆರೆನ ಸಣ್ಣದಾಗಿಯೇ ಮಾಡಿಬಿಟ್ರೆ ಹೊರತು ಅದನ್ನ ಏನು ಎನ್ಕ್ರೋಚ್ಮೆಂಟ್ಗಳಾಗಿದೆಯೋ ಅಥವಾ ಆ ಒಂದು ವಾಕ್ವೇ ಜಾಗ್ವೇ ಅದು ಮಿನಿಮಲಿಸ್ಟಿಕ್ ಆಗಿರಬೇಕು. ಒಂದು ಕೆರೆಗೆ ಅದೇ ಆದಂಥ ಒಂದು ಐಡೆಂಟಿಟಿ ಇರುತ್ತೆ. ಆ ಐಡೆಂಟಿಟಿನ ಮೀರಿ ನಾವು ಒಂದು ಇಕಾಲಜಿ, ಒಂದು ಜಾಗ, ಆ ಪ್ರದೇಶದಲ್ಲಿ ಒಂದಷ್ಟು ಪ್ರಾಣಿ ಪಕ್ಷಿ ಹುಳ ಎಲ್ಲವೂ ಇರುತ್ತೆ ಅದರೊಳಗೆ. ಅದನ್ನ ಮೀರಿ ಇವರು ವಾಕಿಂಗು, ಜಾಗಿಂಗು, ಎಂಟರ್ಟೈನ್ಮೆಂಟು, ರೆಕ್ರಿಯೇಷನ್ನು, ಗೇಮ್ಸು, ಸ್ಪೋರ್ಟ್ಸು, ಯಾವುದೋ ಒಂದು ಗೌರ್ಮೆಂಟ್ ಬಿಲ್ಡಿಂಗು, ಒಂದು ದೇವಸ್ಥಾನ, ಇಷ್ಟು ಬೇಕಾ ಒಂದು ಕೆರೆನಲ್ಲಿ ಅನ್ನೋದು ಪ್ರಶ್ನೆ. ಅದ್ರ ಜೊತೆಗೆ ಪ್ರಮುಖವಾಗಿ ಆಯ್ಕೆ ಆಗಿದ್ದು ಯಾಕೆ ಇಲ್ಲಿ, ಅಂದರೆ ಈ ಸ್ಯಾಂಕಿಯನ್ನೇ ಆಯ್ಕೆ ಮಾಡಿದ್ದು ಯಾಕೆ ಅಂತ ಅನ್ಸುತ್ತೆ ನಿಮಗೆ? ಇಲ್ಲಿ ಪ್ರಮುಖ ಇಲ್ಲಿ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ. ಆಕ್ಚುಲಿ ಸ್ಯಾಂಕಿ ಕೆರೆಗೆ ಅದರದೇ ಆದಂತ ಒಂದು ಹಿಸ್ಟ್ರಿ ಇದೆ. ಅದನ್ನ ನಾವು ಈ ಸಮಯದಲ್ಲೇ ನೆನೆಸ್ಕೊಳ್ಬೇಕು, ಆಯ್ತಾ? ಅದ್ರ ಜೊತೆ ನಾವ್ ಇನ್ನೊಂದು ಏನ್ ಜ್ಞಾಪಕ ಇಟ್ಕೊಳ್ಬೇಕು ಅಂದ್ರೆ, ಈ ಕೆರೆ ಎಲ್ಲಾರ್ಗು ಒಂಥರ ಹಬ್ ಇದ್ದಂಗೆ, ಆಯ್ತಾ? ಈಸಿ ಆಕ್ಸೆಸ್ ಈ ಕೆರೆಗೆ. ಪ್ಲಸ್ ಈ ಕೆರೆನಲ್ಲಿ ಮೊನ್ನೆ ತಾನೇ ನಾವು ರಿಜುನೇಟ್ ಮಾಡಿದೀವಿ ಅನ್ನೋ ಒಂದು ಹೆಸರಲ್ಲಿ ಕಾಂಕ್ರೀಟ್ಗಳು ಜಾಸ್ತಿ ಮಾಡ್ಕೊಂಡು ಬಂದಿದ್ದಾರೆ. ಗಿಡ ಮರಗಳು ಫುಲ್ ಕಡಿಮೆ ಆಗೋಗಿದೆ. ಎಲ್ಲೆಲ್ಲಿಂದನೋ ನೀರು ತೆಗೆದು ಆಚೆ ಹಾಕ್ತಾರೆ, ತಂದು ಒಳಗಡೆ ಹಾಕ್ತಾರೆ. ಪಕ್ಕದಲ್ಲೇ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ. ಆ ಸ್ವಿಮ್ಮಿಂಗ್ ಪೂಲಿಂದ ಬರೋ ಅಂತ ಮಿಕ್ಸ್ ಆಗುವಂಥ ನೀರಿನಲ್ಲಿ ಮೀನುಗಳು ಸಾಯ್ತಾವೆ. ಇದೆಲ್ಲ ನಾವು ಈ ಕೆರೆನಲ್ಲೇ ನೋಡೋ ಅಂತ ಒಂದು ಪ್ರಸಿದ್ಧವಾದಂಥ ಕೆರೆ ಇದು, ಆಯ್ತಾ? ಸೊ ಇದೇ ಕೆರೆನ ಈ ತರ ಆಕ್ಟಿವಿಟೀಸ್ ಫಾಸ್ಟ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಅದ್ರ ಜೊತೆ ಆ ಕೆರೆ ಅಕ್ಕಪಕ್ಕ ಇದ್ದಾರೆ ನೋಡಿ, ತುಂಬಾ ಅಸೋಸಿಯೇಷನ್ಗಳಿದಾವೆ, ಒಳ್ಳೊಳ್ಳೆ ಅಸೋಸಿಯೇಷನ್ಗಳಿದಾವೆ. ಆದ್ರೆ ಅವ್ರುಗಳೂ ಅಷ್ಟೇ ಈ ಕೆರೆನ ಅವ್ರದೇ ಆದಂತ ಒಂದು ಕಾರ್ಯಕ್ರಮಗಳಿಗೆ ಉಪಯೋಗಿಸ್ಕೊಳ್ಬೇಕೆ ಹೊರತು ಈ ಕೆರೆಗೆ ಒಂದು ಐಡೆಂಟಿಟಿ ಇದೆ, ಅದನ್ನ ನಾವು ಹೆಂಗೆ ಸೇವ್ ಮಾಡೋಣ ಅನ್ನೋದು ಯಾರಿಗೂ ಅನ್ಸ್ತಾನೇ ಇಲ್ಲ. ಇವಾಗ ನೋಡಿ, ಜಾಗರ್ಗೆ ಒಂದು ಪಾತ್ ಬೇಕು, ಒಂದು ಜಾಗ ಬೇಕು, ವಾಕರ್ಗೆ ಇನ್ನೊಂದು ಜಾಗ ಬೇಕಂತೆ, ರನ್ನರ್ಗೆ ಇನ್ನೂ ಒಂದು ಜಾಗ, ಅಲ್ಲಿ 2, 3, 4 ಅಂದ್ಬಿಟ್ಟು ವಾಕ್ವೇಸು ರನ್ವೇಸು ಬೇಕಾದಷ್ಟು ಆಗೋಗಿದ್ದಾವೆ. ಇದೆಲ್ಲ ಬೇಕಾ? ಹಂಗೆ ಮಾಡ್ತಾ 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 ಕೆರೆನಲ್ಲಿರೋ ನೀರೆಲ್ಲ ಕಡಿಮೆ ಮಾಡಿಬಿಟ್ಟಿದ್ದಾರೆ. ಕೆರೆಗೆ ಒಂದು ಸೈಂಟಿಫಿಕ್ ರೀಸನ್ ಅನ್ನೋದಕ್ಕೆ ಇರುತ್ತೆ. ಅದು ಕೆರೆ ಅಲ್ಲಿ ಏನಪ್ಪಾ ಅಂದರೆ, ಮಳೆ ಬಂದಾಗ ಮಳೆ ನೀರನ್ನ ಶೇಖರಿಸ್ಕೊಂಡು ಅದು ಒಳಗಡೆ ಇಟ್ಕೊಳ್ಳೋದಕ್ಕೆ ಇನ್ಯಾವತ್ತಾರ ಮುಂದೆ ಅದ್ರ ಅಕ್ಕಪಕ್ಕದಲ್ಲಿರೋ ಪ್ರದೇಶದಲ್ಲಿರೋಂಥ ಇಕಾಲಜಿ ಏನು ಪ್ರಾಣಿ ಪಕ್ಷಿಗಳಿರ್ತೋ ಅದಕ್ಕೆ ಒಂದು ಮನೆ ಆಗಲಿ ಅನ್ನೋ ಒಂದು ಕಾರಣಕ್ಕಾಗಿ ಒಂದು ಕೆರೆನ ಮ್ಯಾನ್ ಮೇಡ್ ಲೇಕ್ ಅನ್ನೋದು ಅದಕ್ಕಾಗಿ ಮಾಡಿರ್ತಾರೆ. ಅದ್ರದ್ದು ಸೈಂಟಿಫಿಕ್ ರೀಸನ್ನೇ ತಿಳ್ಕೊಳ್ಳದೆ ಅದನ್ನ ಬೇರೆ ಎಲ್ಲ ಪರ್ಪಸ್ಗೂ ಯೂಸ್ ಮಾಡಿಬಿಟ್ರೆ ಅದರದ್ದೇ ಆದಂಥ ಒಂದು ಹೆಸರುವಾಸಿಯಾಗಿರೋದೊಂದು ಇರುತ್ತೆ ಪರ್ಪಸ್ಸು, ಅದನ್ನೇ ಬಿಟ್ಟು ಹೋಗುತ್ತೆ. ನಿಜವಾಗ್ಲೂ ಸರ್, ಈಗ ಪ್ರಮುಖವಾಗಿ ಅಭಿವೃದ್ಧಿ ಕೆಲಸ ಮೇಡಮ್. ಸರ್, ಇನ್ನೊಂದು ಟೆಕ್ನಿಕಲ್ ಪಾಯಿಂಟ್ ಹೇಳ್ತೀನಿ. ಈ ಸಮಯದಲ್ಲಿ ನಮ್ಮ BBMPನವರು ಒಂದು BCAP ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ, ಬ್ಯಾಂಗ್ಳೂರ್ ಕ್ಲೈಮೇಟ್ ಆಕ್ಷನ್ ಸೆಲ್ ಅಂತ. ಈ ಸೆಲ್ ಅಂಡರು ಅವರು ಒಂದಷ್ಟು ಗೋಲ್ಸ್ಗಳನ್ನ ತಗೊಳ್ಬೇಕು. UN ಗೋಲ್ಸ್ ಏನು ಹೇಳ್ತಾರೆ, ಪರಿಸರದ ಸಂಬಂಧ ಗೋಲ್ಸ್ಗಳೇನಿರುತ್ತೆ, ವಾಟರ್ ಸಂಬಂಧ ಆ್ಯಂಡ್ ಸ್ಯಾನಿಟೇಷನ್ ಸಂಬಂಧ ಒಂದಷ್ಟು ಗೋಲ್ಸ್ ಇರುತ್ತೆ, ಆಯಿತಾ? ಆ ಗೋಲ್ಸ್ಗಳನ್ನ ಏನು ತಗೊಳ್ತಾರೆ ಅದನ್ನು ಒಂದು ಸ್ಟೇಜ್ನಲ್ಲಿ ಅಚೀವ್ ಮಾಡಿ ಅದನ್ನ UN ವರದಿ ಒಪ್ಪಿಸ್ಬೇಕು. ಅದನ್ನ ಇವರು ಗೌರ್ಮೆಂಟ್ ಆಫ್ ಇಂಡಿಯಾ ಕೂಡ ವರದಿ ಒಪ್ಪಿಸಿ ಈ ತರ ನಾವು ಇದನ್ನೆಲ್ಲ ಸಂರಕ್ಷಿಸಿದ್ವಿ ಅನ್ನೋದು ಒಂದು ರಿಪೋರ್ಟ್ನ ಜನರೇಟ್ ಮಾಡಬೇಕು. ಅದ್ರ ಜೊತೆ ಆ ರಿಪೋರ್ಟ್ನ ವೆರಿಫೈ ಮಾಡಕ್ಕೆ ಅಂತ ಅವರು ಬರ್ತಾರೆ ಕೂಡ, ಎಷ್ಟಾಗಿದೆ ಅಂತ. ಈ ಗೋಲ್ಸ್ಗಳ ಸಂಬಂಧ ಇವ್ರು ತಗೊಳ್ಳೋದು ದೊಡ್ಡದಲ್ಲ, ಇವ್ರು ಎಷ್ಟು ಅಚೀವ್ ಮಾಡಿದ್ದಾರೆ, ಒಂದು ಡೆಡ್ ಲೈನ್ ಅಂತ ಏನು ಇಟ್ಕೊಂಡಿದಾರಲ್ಲ ಅದನ್ನ ಎಷ್ಟು ಅಚೀವ್ ಮಾಡಿದ್ದಾರೆ. ಇವರು ಗೌರ್ಮೆಂಟ್ ಅವ್ರು ಫಾರ್ಮ್ ಆದಾಗ, ನಾವು 2 ವರ್ಷದಿಂದ ಫಾರ್ಮ್ ಆದಾಗ ಈ ಗೋಲ್ಸ್ಗಳನ್ನೆಲ್ಲ ನಾವು ತಗೊಳ್ತೀವಿ ಅಂತ ಹೇಳಿದ್ದಾರೆ. ಬಟ್ ಅದ್ರ ಸಂಬಂಧ ಏನು ಮಾಡಿದ್ದಾರೆ ನಾನು ನೋಡ್ದಂಗೆ, ನಾನು ಸುಮಾರು ಒಂದು 20 ವರ್ಷದಿಂದ ಕೆರೆಗಳ ಸಂಬಂಧ ನಾನು ಹೋರಾಡ್ತಾನೆ ಇದ್ದೀನಿ. ನಾನು ನೋಡ್ದಂಗೆ ಕೆರೆಗಳು ನಾವು ಮೊದಲು ಸ್ಟಾರ್ಟ್ ಮಾಡಿದ್ದಿಲ್ಲ ಈ ಹೋರಾಟ, ಇವಾಗಿದ್ದ ತನಕನೂ ತುಂಬಾನೇ ಹದಗೆಟ್ಟೋಗಿದ್ದಾವೆ. ಅಟ್ಲೀಸ್ಟ್ ಮೊದಲಾರು ಜನರು ಬಂದು ಹೋರಾಡೋರು, ಈ ಥರ ನೋಡಿ ನಮ್ಮ ಕೆರೆ ಯಾರೋ ತೊಗೊಂಡ್ಬಿಟ್ಟಿದ್ದಾರೆ, ಅಥವಾ ಈ ಕೆರೆನಲ್ಲಿ ಈ ಥರ ಡೆಬ್ರೀಸ್ ಡಂಪ್ ಆಗ್ತಾ ಇದೆ, ಬರೀ ಸುವೇಜ್ ಡಂಪು ತುಂಬ ಅದು ಇದು ಅಂತ ಹೋರಾಡೋರು. ಇವಾಗ ಜನಕ್ಕೆ ಹೋರಾಡೋ ಒಂದು ಶಕ್ತಿನೂ ಕಳ್ಕೊಂಡ್ಬಿಟ್ಟಿದ್ದಾರೆ. ಈ ಮಟ್ಟಕ್ಕೆ ಗೌರ್ಮೆಂಟ್ ಅವರು ನಮ್ಮನ್ನು ತಂದು ಇಟ್ಟುಬಿಟ್ಟಿದ್ದಾರೆ ಅಂದರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಯಾವ ಪರಿಸ್ಥಿತಿನಲ್ಲಿದ್ದೀವಿ ನಾವು ಅಂತ. ಮಾತ್ರ ಬ್ರೇಕ್ನ ಸಮಯ ಆಗಿದೆ, ಬ್ರೇಕ್ ತಗೊಂಡು ಬಂದು ನಾವು ಇನ್ನ ಬಿಡಿಸಿ ಹೇಳುತ್ತಾ ಹೋದ್ರೆ ಇದನ್ನ ಈ ಆಕ್ಟ್ನ ನಾವು ಫುಲ್ ಆಗಿ ತೆಗೆದು ಛಿದ್ರ ಮಾಡಿದ್ರೂ ನಮ್ಗೆ ಸೊಲ್ಯೂಷನ್ನೇ ಸಿಗಲ್ಲ. ಯಾಕಂದ್ರೆ ಇವತ್ತು ಇವರಲ್ಲ, ನಾಳೆ ಇನ್ನೊಬ್ರು ನಾನು 20 ವರ್ಷದಿಂದ ಇದೇ ತರ ಹೋರಾಟಗಳನ್ನ ನಡ್ಸ್ಕೊಂಡು ಬರ್ತಾ ಇದೀವಿ. ನಮ್ಗೆ ತುಂಬಾ ಬೇಜಾರಾಗುತ್ತೆ. ನಾನು ಬೆಂಗಳೂರು 3-4 ಜನರೇಷನ್ ಇಂದ ನಾವು ಬೆಂಗಳೂರಿನಲ್ಲೇ ಹುಟ್ಟಿ ಬೆಳೆದಂಥವ್ರು, ನಮ್ಮ ಬೆಂಗಳೂರು ಹಿಂಗೆ ನಾಶ ಆಗ್ತಾ ಇರೋದನ್ನ ನೋಡೋದಕ್ಕೆ ಕಣ್ಣಲ್ಲಿ ತುಂಬಾ ನೀರು ಬರುತ್ತೆ.
ಇನ್ಯಾವ ಭಾಷೆನಲ್ಲಿ ನಾವು ಜನರಿಗಾಗ್ಲಿ ಅಥವಾ ಗೌರ್ಮೆಂಟ್ನವ್ರಾಗ್ಲಿ ಅಡ್ಮಿನಿಸ್ಟ್ರೇಟಿವ್ ಸೆಕ್ಷನ್ನವ್ರಿಗಾಗ್ಲಿ ಯಾವ ಥರ ಹೇಳ್ಬೋದು ಅನ್ನೋದೇ ನಾವು ಫೇಲ್ ಆಗೋಗಿದ್ದೀವಿ. ಈ ಥರ ಪ್ರೋಗ್ರಾಮ್ಸ್ ಮಾಡೋದ್ರೊಳಗೆ ಇವಾಗ ಎಲ್ಲಿಂದನೋ UPಯಿಂದ ಕರೆಸ್ತಾರೆ ಅಂತ ಹೇಳ್ತಾರೆ. ನಾನು ಯಾವ ರಿಲಿಜನ್ನು ಅಗೇನ್ಸ್ಟ್ ಅಲ್ಲ, ಯಾವ ಪೊಲಿಟಿಕಲ್ ಪಾರ್ಟಿನೂ ಅಗೇನ್ಸ್ಟ್ ಅಲ್ಲ. ನಾನು ಪರಿಸರ ಪ್ರೇಮಿ, ಫಾರ್ ಪರಿಸರ ಅಷ್ಟೇ. ಇನ್ನೇನು ನನಗೆ ದೇವರು ಅಂದರೆ ಅಂತ ಒಂದಿದ್ರೆ ಅದು ಪರಿಸರ ಅಷ್ಟೇ. ಇನ್ಯಾವ ಪದಗಳಲ್ಲೂ ಹಾಕಿ ಇದನ್ನ ನೀಟಾಗಿ ವಿವರಿಸಕ್ಕಾಗಲ್ಲ. ಅಂದಮೇಲೆ ಇವರು UPಯಿಂದ 10 ಜನನ ಕರ್ಕೊಂಡು ಬರ್ತಾರೆ ಈ ಆರ್ತಿಗೆ ಅಂತೇಳಿ ಹೇಳ್ತಾರಲ್ವಾ. ಅದರಿಂದ ನಾವು ಕಾರ್ಬನ್ ಫುಟ್ ಪ್ರಿಂಟ್ ಅಂತ ಒಂದು ನಮ್ಮ ಇಂಪ್ಯಾಕ್ಟ್ ಸ್ಟಡಿನಲ್ಲಿ ಒಂದು ಇನ್ಕಾರ್ಪೊರೇಟ್ ಮಾಡ್ಕೊಳ್ತೀವಿ. ಅಂದ್ರೆ ಏನು, ಅವ್ರನ್ನ ಹೆಂಗ್ ಕರ್ಸ್ಕೊಂಡ್ ಬರ್ತಾರೆ, ಫ್ಲೈಟ್ ಅಲ್ಲೇ ಕರ್ಸ್ಕೊಂಡ್ ಬರ್ಬೇಕು. ಅವ್ರೇನ್ ಟ್ರೈನ್ ನಲ್ಲಿ 2-3 ದಿನ ಓಡಾಡ್ಕೊಂಡು ಬರ್ತಾರ, 10 ಜನ ಕರ್ಸ್ಕೊಂಡ್ ಬರ್ತಾರೆ ಫ್ಲೈಟ್ ನಲ್ಲಿ. ಅದಕ್ಕೆ ಒಂದಷ್ಟು ಕಾರ್ಬನ್ ನ ಬರ್ನ್ ಮಾಡ್ತಾರೆ, ಆಯ್ತಾ. ಅದನ್ನ ಒಂದು ಕ್ಯಾಲ್ಕುಲೇಟ್ ಮಾಡಬೇಕು. ಇಷ್ಟು ಜನ ಬಂದು ಅವ್ರನ್ನ ಉಳಿಸ್ಕೊಳ್ಳೋಕ್ಕೆ ಈ ತರ ಪ್ರತಿಯೊಂದನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಹೋದ್ರೆ ಸಾಕಷ್ಟು ಟನ್ಸ್ ಆಫ್ ಕಾರ್ಬನ್ ಇಲ್ಲೇ ಜನರೇಟ್ ಮಾಡ್ತಾರೆ. ಮತ್ತೆ ಇವ್ರು UN-ಗೆ ಏನ್ ರಿಪೋರ್ಟ್ ಕೊಡ್ತಾರಲ್ಲ, ಈ ರಿಪೋರ್ಟ್ ಇದೆಲ್ಲ ಟೆಕ್ನಿಕಲ್ ರಿಪೋರ್ಟ್ಸ್, ಇದೆಲ್ಲ ನಾನು ಈ ತರ ಒಂದು ಪ್ರೋಗ್ರಾಮ್ ನಲ್ಲಿ ಡೀಟೇಲ್ ಆಗಿ ಹೇಳಕ್ ಆಗಲ್ಲ. ಇಲ್ಲಿ ಜನರ ತೆರಿಗೆ ಹಣ ನೀರಿನಲ್ಲಿ ಹೋಮ ಮಾಡ್ದಂಗೆ. ಅಷ್ಟೇ ಕ್ಲಿಯರ್ಲಿ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಚರ್ಚೆ ಆಗ್ತಾ ಇದೆ ದೊಡ್ಡ ಮಟ್ಟದಲ್ಲಿ. DK ಶಿವಕುಮಾರ್ ಅವರು CM ಆಗೋದಕ್ಕೆ ಈ ರೀತಿಯ ಕಾರ್ಯಕ್ರಮಗಳು ನಡೀತಾ ಇದೆ ಅಂತೇಳಿ, ಹಂಗಾಗ್ಬಹುದಾ? ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇರೋ ವಿಚಾರ, DCM DK ಶಿವಕುಮಾರ್ ಅವರು CM ಆಗೋದಕ್ಕೆ ಈ ರೀತಿಯ ಕಾರ್ಯಕ್ರಮಗಳು ನಡೀತಾ ಇದೆ ಅಂತ. ಹೌದು, ಎಲ್ಲ ಬಿಲ್ಡಪ್ ಅಲ್ರಿ. ಈ ಕೆರೆಯ ಪಕ್ಕದಲ್ಲಿ, ಕೆರೆಯ ದಂಡೆ ಆಗಿರ್ಬೋದು ಅಥವಾ ಕೆರೆಯ ಪಕ್ಕದಲ್ಲಿ ಈ ರೀತಿ ವಾಣಿಜ್ಯ ಅಥವಾ ಬೇರೆ ಬೇರೆ ಚಟುವಟಿಕೆ ಮಾಡೋದಕ್ಕೆ ಅವಕಾಶ ಇರಲ್ಲ ಅಂತ ಹೇಳ್ತಾರೆ. ಬಟ್ ಇವರು ಈ ರೀತಿಯಾಗಿ ಯಾಕೆ ಈ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ನಿಮಗೆ? ಆ್ಯಕ್ಚುಲಿ KTCDA ಅಂಡರ್ ಸೆಕ್ಷನ್ 12ನಲ್ಲಿ ವೆರಿ ಕ್ಲಿಯರ್ ಆಗಿ ಸ್ಟೇಟ್ ಮಾಡಿದ್ದಾರೆ ದ್ಯಾಟ್ ಯಾವುದೇ ಥರದ ರೆಕ್ರಿಯೇಷನಲ್ ಆ್ಯಕ್ಟಿವಿಟೀಸ್ ಅಥವಾ ನಾವೇನು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸು, ಈ ಥರ ರೆಕ್ರಿಯೇಷನ್ ಸ್ಪೋರ್ಟ್ಸ್ಗೆ ಬರುತ್ತೆ ಆಯಿತಾ. ಇವೆಲ್ಲ ಈ ಥರ ಆ್ಯಕ್ಟಿವಿಟೀಸ್ ಯಾವುದು ಇಕಾಲಜಿನ ಹಾರ್ಮ್ ಮಾಡುತ್ತೋ ಅಂಥ ಯಾವ ಆ್ಯಕ್ಟಿವಿಟೀಸು ಮಾಡಕೂಡ್ದು ಅನ್ನೋದು ಅವರೇ ಈ ಆ್ಯಕ್ಟ್ನಲ್ಲಿ ಕ್ಲಿಯರ್ ಆಗಿ ಸ್ಪಷ್ಟಪಡಿಸಿದ್ದಾರೆ. ಅಂದಮೇಲೆ ಈ ಆ್ಯಕ್ಟ್ನಲ್ಲಿ ನಾವು ಒಂದು ಇಂಪ್ಯಾಕ್ಟ್ ಸ್ಟಡಿ ಅಂತ ಮಾಡ್ತೀವಿ. ಅದು ಒಂದು ಎನ್ವೈರನ್ಮೆಂಟಲ್ ಸ್ಟಡಿ. ಆ್ಯಕ್ಚುಲಿ ಈ ಒಂದು ಕಾರ್ಯಕ್ರಮದಿಂದ ಯಾವ ಥರದ ಇಂಪ್ಯಾಕ್ಟ್ ಆಗುತ್ತೆ ಪರಿಸರಕ್ಕಾಗಲಿ ಅಥವಾ ಸೊಸೈಟಿಗಾಗಲಿ, ಯಾವ ಥರ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ಒಂದು ಟೆಕ್ನಿಕಲ್ ಸ್ಟಡಿ. ಇದನ್ನು ನಾವು ಮಾಡ್ತೀವಿ, ಈ ಒಂದು ಆ್ಯಕ್ಟಿವಿಟಿಗೆ ಅಂತಲೇ ಮಾಡ್ತೀವಿ. ಈ ಇಂಪ್ಯಾಕ್ಟ್ ಏನಾಗುತ್ತೆ ಪರಿಸರಕ್ಕೆ, ನಾನು ಮೊದಲೇ ಹೇಳ್ದಂಗೆ ಬಾವಲಿಗೆ ತುಂಬ ಎಫೆಕ್ಟ್ ಆಗುತ್ತೆ ಆಯಿತಾ. ಓವರ್ ಅ ಸ್ಪ್ಯಾನ್ ಆಫ್ ಟೈಮ್ ಅವಳು ನಾಶ ಆಲ್ರೆಡಿ ಆಗೋಗೋ ಸ್ಟೇಜ್ ಬಂದಿದೆ. ಅದರೊಳಗೆ ನೀವು ಆ ಕೆರೆಯಲ್ಲಿ ಹೋಗಿ ಸಾಯಂಕಾಲ ನೋಡಿ ಎಷ್ಟು ಬಾವಲಿ ಇರುತ್ತೆ ಆಯ್ತಾ. ಈ ಥರ ಒಂದು ಎಕ್ಸ್ಟಿಂಕ್ಟ್ ಸ್ಪೀಶಿ ನಿಮಗೆ ಸದ್ಯದಲ್ಲೇ ಎಲ್ಲ ಹೋಗ್ಬಿಡುತ್ತವೆ. ಅದಲ್ದೇರ ಈ ಕೆರೆನಲ್ಲಿ ಇಲ್ದೇ ಇರೋಂಥ ಒಂದು ಏನು ಪ್ರಾಣಿ ಪಕ್ಷಿಗಳೆಲ್ಲನೂ ಇದ್ದಾವೆ. ಈ ಪ್ರಾಣಿ ಪಕ್ಷಿಗಾಗಲಿ, ಹುಳಾಗಲಿ, ಹುಪ್ಪಟೆ ಆಗಲಿ, ಯಾವ್ದಾರ ಮರಗಳ ಒಂದು ಯುನೀಕ್ ವೆರೈಟಿ ಆಫ್ ಪ್ಲಾಂಟ್ ಸ್ಪೀಶೀಸ್ ಇದ್ದಾವೆ. ಈ ಮರಗಳು ಸುಮಾರು ಒಂದು 60-70 ವರ್ಷದ ಹಳೇದಾಗಿರೋಂಥ ಮರಗಳು ಆಯ್ತಾ. ಈ ಮರಗಳ ಮೇಲೆ ಏನೋ ಒಂದು ವಯರ್ ಎಳಿತಾರೆ, ಒಂಟೊಂಗೆ ಮುರಿತಾರೆ, ಇಲ್ಲಿ ಒಂದು ಬೋರ್ಡ್ ಹಾಕ್ತಾರೆ, ಇಲ್ಲಿ ಓಡಾಡ್ತಾರೆ ಜನ, ಅವ್ರ ನೂಕು ನುಗ್ಲಲ್ಲಿ ಎಷ್ಟೊಂದೆಲ್ಲ ನಾಶ ಆಗೋಗುತ್ತೆ. ಇದೆಲ್ಲ ನಾನು ಬಿಡಿಸಿ ಹೇಳ್ತಾ ಹೋದ್ರೆ ಅದೊಂದು ದೊಡ್ಡ ಪ್ರೋಗ್ರಾಮ್ ಇಟ್ ಸೆಲ್ಫ್. ಸೊ ಹಾಗಾಗಿ ನಾನು ಅಷ್ಟು ವಿವರಣೆ ಕೊಡಲ್ಲ ಇದರೊಳಗೆ. ಬಟ್ ಈ ಇಂಪ್ಯಾಕ್ಟ್ ಸ್ಟಡಿ ಅಂತ ಏನ್ ಮಾಡ್ತೀವಲ್ಲ, ಅದು ಮಾಡಿದಾಗ ನಮಗೆ ಗೊತ್ತಾಗತ್ತೆ ಇದು ಎಷ್ಟು ಹಾನಿಕರ ಅನ್ನೋದು. ಈ ತರ ಕಾರ್ಯಕ್ರಮಗಳಿಂದ ಎಷ್ಟು ಹಾನಿ ಆಗುತ್ತೆ ಇರೋ ಇಕಾಲಜಿ ಸಿಸ್ಟಮ್ಗೆ ಅಥವಾ ನೇಬರಿಂಗ್ ಸೊಸೈಟಿಗೆ ಎಷ್ಟು ಎಫೆಕ್ಟ್ ಆಗುತ್ತೆ ಅನ್ನೋದು ಕ್ಲಿಯರ್ ಕಟ್ ಆಗಿ ನಾವು ಹೇಳ್ತೀವಿ. ನಾಯ್ಸ್ ಲೆವೆಲ್ಸ್ ಕೂಡ ಜಾಸ್ತಿ ಇರುತ್ತೆ. ಇಲ್ಯೂಮಿನೇಷನ್ ಅಂತ ನಾವೇನು ಕರಿತೀವಿ, ಲೈಟ್ದು ಇಲ್ಯೂಮಿನೇಷನ್ ತುಂಬ ಜಾಸ್ತಿ ಇರುತ್ತೆ. ಮೋರ್ ದೆನ್ ಯಾವ ಪ್ರಾಣಿ ಪಕ್ಷಿ ಟಾಲರೇಟ್ ಮಾಡ್ಬೋದಲ್ವಾ, ಎಸ್ಪೆಷಲಿ ನಾಕ್ಟರ್ನಲ್ ಆನಿಮಲ್ಸ್ ಅಂತ ನಾವು ಏನು ಕರಿತೀವಿ, ಇವುಗಳಿಗೆ ಟಾಲರೇಟ್ ಮಾಡೋಕ್ಕಿಂತ ಹೆಚ್ಚಾಗಿ ಇಲ್ಯೂಮಿನೇಟ್ ಮಾಡ್ತಾರೆ. ಸೊ ಅದರಿಂದ ತುಂಬ ಇಂಪ್ಯಾಕ್ಟ್ ಆಗುತ್ತೆ. ಈ ಥರದ ಪ್ರೋಗ್ರಾಮ್ಸ್ಗಳು ಕೆರೆನಲ್ಲಿ ಮಾಡಲೇ ಕೂಡ್ದು, ಸೌಂಡ್ ಜಾಸ್ತಿ ಇರೋಂಥದ್ದು, ಲೈಟ್ ಜಾಸ್ತಿ ಇರೋಂಥದ್ದು, ತುಂಬ ಜನ ಬರೋಂಥ ಒಂದು ಕಾರ್ಯಕ್ರಮಗಳನ್ನ ಮಾಡಲೇ ಕೂಡ್ದು. ಇಟ್ ಈಸ್ ಅಗೇನ್ಸ್ಟ್ ದ ಆಕ್ಟ್ ಇಟ್ ಸೆಲ್ಫ್.
ಈ ಆರತಿ ಏನ್ ಮಾಡ್ತಾರೆ ನೀವು ಹೇಳ್ದಂಗೆ ತ್ರಿವೇಣಿ ಸಂಗಮದಲ್ಲಿ ಅಂತ ಒಂದು ಪರಿಸರದಲ್ಲಿ ಮಾಡುವಂತ ಆರತಿ ಯಾಕೆ ಅಂತ ಹೇಳಿದ್ರೆ ಅದು ಮೇಲಿಂದ ಹರಿದು ಬಂದಿರುತ್ತೆ, ಬೇರೆ ಬೇರೆ ದೂರದ ಪ್ರದೇಶದಿಂದ ಹರಿದು ಬಂದಿರುತ್ತೆ. ಆ ನೀರಿನಲ್ಲಿ ತುಂಬಾ ಮೆಡಿಸಿನಲ್ ವ್ಯಾಲ್ಯೂ ಪ್ರಾಪರ್ಟೀಸ್ ಇರುತ್ತೆ ಅಂಡ್ ಅದು ಪ್ಯೂರ್ ನಮ್ಮ ಏನ್ ನೆಗೆಟಿವಿಟಿ ಇರುತ್ತಲ್ಲ ಅದನ್ನೆಲ್ಲ ಪ್ಯೂರಿಫೈ ಮಾಡುತ್ತೆ. ಟೆಕ್ನಿಕಲ್ ಆಗಿ ಇದಕ್ಕೆ ಇದು ಆನ್ಸರ್. ಈ ಕೆರೆನಲ್ಲಿ ಹರಿಯುವಂತ ನೀರು ಎಲ್ಲಿದೆ ಅಂತ ಗೊತ್ತಿಲ್ಲ, ಕೊಳಚೆ ನೀರಂತ ಹರಿಬಹುದು ಅಂತ ಕಾರ್ಯಕ್ರಮವನ್ನ ತಲೆ ಇಲ್ಲದೆ ಇರೋರೇ ಮಾಡ್ತಿದ್ದಾರೆ ಅಂತ. ಅದೇ ನೋಡಿ ಸರ್, ಇದು ವಾದಂತ ಪೆಟಿಷನರ್ಸ್ಗೆ ಒಂದು ಕೀ ಪಾಯಿಂಟ್ ಹೇಳ್ತೀನಿ. ನಾಳೆ ಏನಾರೋ ಈ ಪ್ರೋಗ್ರಾಮ್ ನಡೀತು ಅಂದ್ರೆ ಅವರು ಎನ್ವೈರನ್ಮೆಂಟಲ್ ಡಿಸ್ಟ್ರಕ್ಷನ್ ಏನ್ ನಡೆಯುತ್ತೆ ಈ ಕೆರೆನಲ್ಲಿ ಇದಕ್ಕೆ ಸಂಬಂಧವಾದಂತ ಎಲ್ಲಾ ತರದ್ದು ಮೆಷರ್ಮೆಂಟ್ಸ್ಗಳನ್ನ ಡಾಕ್ಯುಮೆಂಟ್ ಮಾಡಬೇಕು. ಏನು ನಾಯ್ಸ್ ಲೆವೆಲ್ಸ್ ಎಷ್ಟಿತ್ತು ಆಯ್ತಾ, ಇವಾಗ ಇದು ರಾತ್ರಿ ಆಗೋದ್ರಿಂದ 45 ಡೆಸಿಬಲ್ಸ್ ಒಳಗಡೆ ನಾಯ್ಸ್ ಲೆವೆಲ್ಸ್ ಇರಬೇಕು. ಇದು ಕೆರೆ, ಇದು ಸೆನ್ಸಿಟಿವ್ ಝೋನು, ಇದನ್ನ ಒಂದು ನೋಡ್ಕೋಬೇಕು. ಇಲ್ಯೂಮಿನೇಷನ್ ಲೆವೆಲ್ ಎಷ್ಟಿತ್ತು ಅದನ್ನ ನೋಡ್ಕೊಳ್ಬೇಕಾಗಿದೆ. ಈ ತರ ಒಂದು ಪ್ಯಾರಾಮೀಟರ್ಸ್ ನ ಜೋಡಿಸ್ಕೊಂಡು ಹೋಗಿ ಅದನ್ನ ಡಾಕ್ಯುಮೆಂಟ್ ಮಾಡಿ ಅಗೇನ್ಸ್ಟ್ ಯುನೋ ಈ ಒಂದು ಆಕ್ಟಿವಿಟಿ ಅಗೇನ್ಸ್ಟ್ ಅವರು ಕೋರ್ಟ್ ನಲ್ಲಿ ಹಾಕ್ಬೇಕು ಪೆಟಿಷನ್. ಅವಾಗ್ಲೇನೆ ಸರ್ ಇದು ಪೊಲ್ಯೂಟೆಡ್ ವಾಟರ್ ಅಂತಲೇ ತಗೊಳ್ಳಿ, ಯಾಕೆಂತ ಹೇಳಿದ್ರೆ ಇಲ್ಲ ಅಂದ್ರೆ ಮೇಡಮ್ ಇಫ್ ದೇ ಟೇಕ್ ಪೊಲ್ಯೂಟೆಡ್ ಓಕೆ ಇನ್ ಮೇಕಿಂಗ್ ಹ್ಯೂಮನ್ ಬೀಯಿಂಗ್ಸ್ ಟು ಡಿಪ್ ಇನ್ ಟು ದ ಪೊಲ್ಯೂಷನ್ ಇಟ್ಸೆಲ್ಫ್ ಇಸ್ ಎ ಬಿಗ್ಗೆಸ್ಟ್ ಅಫೆನ್ಸ್. ಸರ್ ಇದು KSPCB ನವರು ಎವ್ರಿ ಕ್ವಾರ್ಟರ್ಲಿ ಅವರ ವೆಬ್ಸೈಟ್ ನಲ್ಲಿ ಈ ವಾಟರ್ ಕ್ವಾಲಿಟಿ ಸ್ಯಾಂಕಿದು ಏನ್ ವಾಟರ್ ಕ್ವಾಲಿಟಿ ಅಂತ ಪಬ್ಲಿಷ್ ಮಾಡಬೇಕು. ಎಲ್ಲ ಮೋಸ್ಟ್ ಅಂದ್ರೆ ನಮ್ಮ ಕೆರೆಗಳ ಎಲ್ಲಾನುವೇನೆ ಕ್ಯಾಟಗರಿ E ಅಂಡರ್ ಬರುತ್ತೆ. ಬೆಂಗಳೂರಿನಲ್ಲಿ ಇರೋ ಕೆರೆಗಳೆಲ್ಲ ಯಾಕೆ ಅಂತ ಹೇಳಿದ್ರೆ ಆ ಕ್ಯಾಟಗರಿ ಪ್ರಕಾರ ನಾವು ಮನುಷ್ಯರಲ್ಲ ಪ್ರಾಣಿಗಳಲ್ಲ, ಯಾವ ಹೋಗಕ್ಕಾಗೋದೇ ಅನ್ನೋದು ಅದರದ್ದು ಕ್ಯಾಟಗರಿ ಕ್ಲಾಸಿಫಿಕೇಶನ್. ಮೇಡಮ್ ಈಗ ನೀವು ಆಗ್ಲೇ ಹೇಳಿದ್ರಿ ಅಂದ್ರೆ ಒಂದು ವೇಳೆ ಈ ರೀತಿಯ ಒಂದು ಕಾರ್ಯಕ್ರಮ ಆದ್ರೆ ಅಲ್ಲಿ ಆರತಿಯನ್ನ ಬೆಳಗಿಸ್ತಾರೆ, ಏನೇನೋ ಇಡ್ತಾರೆ, ಹಂಗಾದ್ರೆ ಅಲ್ಲಿರುವಂತ ಸುತ್ತಮುತ್ತಲಿನ ಜನರಿಗೆ ಸಮಸ್ಯೆ ಆಗತ್ತೆ ಅಂತ, ಯಾವೆಲ್ಲ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು ಅಂತ. ಸೊ ಇದು ಎಲ್ಲದಕ್ಕೂ ನಾವು ನೋಡ್ಬೇಕಾಗಿರೋದು ಒಂದು ಫುಡ್ ಸೈಕಲ್ ಅಂತ ಕರಿತೀವಿ. ಇವಾಗ ಪ್ರತಿ ಒಂದು ಸ್ಪೀಶಿ ಆ ಕೆರೆನಲ್ಲಿ ಏನಿರುತ್ತಲ್ವಾ ಅದು ಒಂದ್ರ ಮೇಲೆ ಒಂದು ಡಿಪೆಂಡೆಂಟ್ ಇರುತ್ತೆ. ನಾವು ಹ್ಯೂಮನ್ಸ್ ಅಂದ್ರೆ ನಾವು ಮನುಷ್ಯರು ಕೂಡ ಆ ಕೆರೆಯಿಂದ ಏನಾರೋ ಒಂದು ತಗೊಳ್ತಾ ಇರ್ತೀವಿ, ಅದಕ್ಕೆ ವಾಪಸ್ ನಾವ್ ಏನಾರೋ ಒಂದು ಕೊಡ್ತಾ ಇರ್ತೀವಿ ಆಯ್ತಾ. ಸೊ ಇದು ಒಂದು ಫುಲ್ ಸೈಕಲ್ ಎಫೆಕ್ಟ್ ಆಗ್ಬಿಡುತ್ತೆ. ಆ ಕೆರೆನಲ್ಲಿ ಏನಾಗತ್ತೆ, ಒಂದು ಮೈಕ್ರೋ ಐಲ್ಯಾಂಡ್ ಎಫೆಕ್ಟ್, ಏನು ಕೂಲಿಂಗ್ ಎಫೆಕ್ಟ್ ಇಂಪ್ಯಾಕ್ಟ್ ಇರುತ್ತೆ ನೋಡಿ ನಮ್ಮ ಆ ಕಡೆ ಸುತ್ತಮುತ್ತ ಜನರಿಗೆ. ಆ ಒಂದು ಈ ಬೇಸಿಗೆಗಾಲದಲ್ಲಿ ಸ್ವಲ್ಪನಾರೋ ನೀರಿಂದ ಕೂಲಿಂಗ್ ಎಫೆಕ್ಟ್ ಅಂತ ಇದ್ದೇ ಇರುತ್ತೆ. ಆ ಕೂಲಿಂಗ್ ಆಗ್ತಾನೆ ಇರುತ್ತೆ. ಅದು ನಿಮಗೆ ನೀವು ಕಾನ್ಶಿಯಸ್ ಆಗಿ ಇರ್ಲಿ ಇಲ್ದೇ ಇರ್ಲಿ ಆ ಕೆರೆಯಿಂದ ಮನುಷ್ಯರಿಗೆ ಅಕ್ಕಪಕ್ಕದವ್ರಿಗೆ ತುಂಬಾನೇ ಒಳ್ಳೆ ವೈಬ್ ಇರುತ್ತೆ. ಅದನ್ನ ಡೆಫಿನೆಟ್ಲಿ ಈ ತರ ಆಕ್ಟಿವಿಟೀಸ್ಗಳಲ್ಲಿ ಅದು ಇಂಪ್ಯಾಕ್ಟ್ ಆಗೇ ಆಗುತ್ತೆ. ಯಾಕೆಂತ ಹೇಳಿದ್ರೆ ಆರತಿ ಬೆಳಗೋದ್ರಿಂದನೋ ಅಥವಾ ಎಷ್ಟು ಜನ ಸೇರೋದ್ರಿಂದನೋ ಅವೆಲ್ಲ ಅಲ್ಲಿ ಟ್ರಾಫಿಕ್ ಜಾಮ್ ಮಾಡ್ತಾರೆ, ಮತ್ತೆ ಅದೆಲ್ಲಾನು ಕಾರ್ಬನ್ ಎಮಿಟ್ ಆಗುತ್ತೆ. ಈ ಎಲ್ಲ ಇಂಪ್ಯಾಕ್ಟ್ಸ್ನು ಡೀಟೇಲ್ ಆಗಿ ಕನ್ಸಿಡರ್ ಮಾಡಿದ್ರೆ ತುಂಬಾ ಹಾನಿ ಇದೆ. ಇದನ್ನ ಒಂದು ರಿಪೋರ್ಟ್ ಜನರೇಟ್ ಮಾಡಿ ಗೌರ್ಮೆಂಟ್ಗೆ ಅಥವಾ ಕೋರ್ಟ್ಗೆ ನಾವು ಸಬ್ಮಿಟ್ ಮಾಡಲೇಬೇಕು. ಅವಾಗ್ಲೇನೆ ತಿಳಿಯೋದು ಈ ತರ ಆಕ್ಟಿವಿಟಿನಲ್ಲಿ ಎಷ್ಟು ಹಾನಿ ಇದೆ ಅನ್ನೋದು ಅವಾಗ್ಲೇ ತಿಳಿಯೋದು ಗೌರ್ಮೆಂಟ್. ಮೇಡಮ್ ಈಗ ಈ ಪುರೋಹಿತರು ಬರ್ತಿದಾರಲ್ಲ ಉತ್ತರ ಪ್ರದೇಶದಿಂದ, ಅವ್ರು ಬಂದು ನಗಬಹುದು. ಅವ್ರಿಗೆ ಇದು ಏನ್ ಮಾಡ್ತಿದ್ರು, ಯಾವ್ದು ಕೆರೆಯಲ್ಲಿ ಇನ್ನೊಂದು ಪ್ರಶ್ನೆ ಉಟ್ಕೊಳ್ಳುತ್ತೆ. ಈ ಒಂದು ಕೆರೆಯಲ್ಲಿ ಈ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಉತ್ತರ ಪ್ರದೇಶದಿಂದನೇ ಬರಬೇಕಾಗಿತ್ತ ಪುರೋಹಿತರು? ಇಲ್ಲಿ ಯಾರು ಇಲ್ವಾ ಹೇಗೆ ಅಂತ ಹೇಳಿ ಈ ಹುದ್ದೆ ಯಾಕೆ ಹಿಂಗ್ ಮಾಡಬಹುದು? ಇವಾಗ ನಮ್ಮ ಯಜಮಾನ್ರೆ ಪುರೋಹಿತರು ಆಯ್ತಾ, ಅದು ನಿಮ್ಗೆ ಬೇಸರ ಇದೆ ಅಲ್ಲ? ಅದು ನಿಮ್ಗೆ ಬೇಸರ ಇದೆ. ಬೆಂಗಳೂರಿನಲ್ಲೇ ಇರೋಂತ ಒಂದು ಪುರೋಹಿತರನ್ನ ಬಿಟ್ಟು ಇಷ್ಟು ಜನ ಇಷ್ಟೊಂದೆಲ್ಲ ಪೂಜೆ ಪುನಸ್ಕಾರ ಇಷ್ಟೊಂದು ನಂಬಿಕೆ ಇಟ್ಟಿರೋಂಥವ್ರು ಇದ್ದಾರೆ ಅಂದಮೇಲೆ ಅಲ್ಲಿಂದ ಕರ್ಸೋ ಅವಶ್ಯಕತೆ ಇದೆಯಾ ಅನ್ನೋದು ಪ್ರಶ್ನೆ ಬರುತ್ತೆ. ಹೌಎವರ್ ನಾನು ಈ ಕಾರ್ಯಕ್ರಮದಲ್ಲಿ ಬರೀ ಪರಿಸರದ ಒಂದು ಪರ್ಸ್ಪೆಕ್ಟಿವ್ ಇಂದ ನಾನು ಆರ್ಗ್ಯೂ ಮಾಡ್ಬೇಕು ಅಂತೇಳಿ ಬಂದಿರೋದು ಆಯ್ತಾ. ಸೊ ಹಾಗಾಗಿ ನಾನು ಅದೇ ಪಾಯಿಂಟ್ ನಲ್ಲೇನೆ ನಾನು ಮಾತಾಡ್ತೀನಿ ಹೊರತು ಬೇರೆದ್ರೊಳಗೆ ಮಾತಾಡಕ್ ಇಷ್ಟಪಡಲ್ಲ. ಅದೊಂದು ಬೇರೆ ಡಿಸ್ಕಷನ್ ಆಲ್ ಟುಗೆದರ್. ಬಟ್ ನನಗೆ ಇವಾಗ ಏನ್ ಇಂಪಾರ್ಟೆಂಟ್ ಗೌರ್ಮೆಂಟ್ ಅವರ ಅಟೆನ್ಷನ್ ನಾವು ತರಬೇಕಾಗಿರೋದು ಅಂತ ಹೇಳಿದ್ರೆ, ಇವಾಗ ಈ ತರ ಇವೆಂಟ್ಸ್ ಗಳನ್ನ ಮಾಡ್ಕೂಡ್ದು ಅಂಡ್ ಅದನ್ನ ಮಾಡದೇ ಇರೋದಕ್ಕೆ ಕೋರ್ಟ್ನವರು ಹೆಂಗೆ ಜನರನ್ನ ಸ್ಟಾಪ್ ಮಾಡ್ತಾರೆ, ಏನ್ ಮಾಡಿ ಜನರಿಗೆ ಒಂದು ಕಡಿವಾಣ ಹಾಕಿ ನಿಲ್ಲಿಸ್ತಾರೆ
ಅನ್ನೋದು ಪ್ರಶ್ನೆ. ಯಾಕಂದ್ರೆ ಎಲ್ಲರೂ ಹಿಂಗೇನೆ ಕೆರೆನಲ್ಲಿ ಒಂದು ಕೆರೆನಲ್ಲಿ ಈ ತರ ಆಕ್ಟಿವಿಟೀಸ್ ಮಾಡಕ್ ಶುರು ಮಾಡಿದ್ರೆ ಅವಾಗ ಕೆರೆಗಳ ಪರಿಸ್ಥಿತಿ ಏನಾಗುತ್ತೆ? ಈ ಕೆರೆಗಳಿಂದ ಒಂದು ಪಾಸಿಟಿವ್ ರೀತಿನಲ್ಲಿ ಯೂಸ್ ಮಾಡ್ಕೊಳ್ಬೇಕಾಗಿದೆ. ಮಕ್ಕಳಿಗೆ ಎಜುಕೇಟಿವ್ ಆಗಿರ್ಲಿ ಅಥವಾ ಒಂದು ಪ್ರಾಣಿ ಪಕ್ಷಿಗಳ ಬೆಳವಣಿಗೆಗಾಗ್ಲಿ, ಈ ತರ ಒಂದು ಪರಿಸ್ಥಿತಿಗಳಿಗೆ ಈ ಕೆರೆಯನ್ನ ನಾವು ಸಂರಕ್ಷಣೆ ಮಾಡಬೇಕು. ಅದು ಬಿಟ್ಟು ಈ ತರ ಕಮರ್ಷಿಯಲ್ ಆಕ್ಟಿವಿಟೀಸ್, ರೆಕ್ರಿಯೇಷನಲ್ ಆಕ್ಟಿವಿಟೀಸ್ಗೆ ನಾವು ಇಟ್ಕೊಂಡ್ಬಿಟ್ರೆ ಅದ್ರದ್ದು ಇಕಾಲಜಿ ಏನಾಗಬಹುದು? ಎಲ್ಲ ನಾಶ. ಬಿಹೇವಿಯರ್ ಅಂಡ್ ಲೈಫ್ ಸ್ಟೈಲ್ ಟ್ರಾನ್ಸ್ಫಾರ್ಮೇಶನ್ ನಲ್ಲಿ ನಮ್ದು ಇದೇ ಸ್ಪೆಷಲೈಸೇಷನ್. ಇದೊಂದು ಅಸೆಟ್, ಇದೊಂದು ಪಬ್ಲಿಕ್ ಪ್ರಾಪರ್ಟಿ. ಕೆರೆ ಅನ್ನೋದು ಒಂದು ಪಬ್ಲಿಕ್ ಪ್ರಾಪರ್ಟಿ, ಇದು ಜನರ ಪ್ರಾಪರ್ಟಿ. ಅದನ್ನ ನಾವು ಹೆಂಗೆ ನೋಡ್ಕೊಳ್ತೀವಿ, ಅಲ್ಲ ಅಕ್ಕಪಕ್ಕದವ್ರು ಇರೋರು ಹೆಂಗೆ ಒಳ್ಳೆ ವಾಚ್ ಡಾಗ್ಸ್ ಆಗಿ ಅವರ ಕೆರೆನ ಅವರು ಸಂರಕ್ಷಣೆ ಮಾಡ್ತಾರೆ ಅನ್ನೋದೇ ನಮ್ಮ ಏನು ಹೋರಾಟ. ಬೇರೆ ದೂರದಿಂದ ಬರೋದು ಬೇಡ, ಅಲ್ಲಿ ಅಕ್ಕಪಕ್ಕದವರೇ ಆ ಕೆರೆನ ಹೆಂಗೆ ನೋಡ್ಕೊಳ್ತಾರೆ. ಆಮೇಲೆ ಇಲ್ಲೀಗಲ್ ಆಕ್ಟಿವಿಟೀಸ್ ನಡೀತಾ ಇರುತ್ತೆ, ಎನ್ಕ್ರೋಚ್ಮೆಂಟ್ ಆಕ್ಟಿವಿಟೀಸ್ ನಡೀತಾ ಇರುತ್ತೆ. ಯಾರೋ ಇಲ್ಲಿ ಈ ಕಡೆಯಿಂದ ಎಫ್ಲುಯೆಂಟ್ ಬಿಡ್ತಾರೆ ಅಥವಾ ಡೆಬ್ರೀಸ್ ಹಾಕ್ತಾರೆ. ಇದನ್ನೆಲ್ಲ ಹೆಂಗ್ ಸ್ಟಾಪ್ ಮಾಡ್ಬೋದು? ನಾವೆಲ್ಲ ಪರಿಸರವಾದಿಗಳು ಇದನ್ನೇ ಹೋರಾಡೋದೇನೆ ನಮ್ಮ ಕೆಲಸ. ಆಯ್ತಾ? ಕೊನೆಗೆ ಆ ಒಂದು ಅಸೆಟ್ಗೆ ಒಂದು ವ್ಯಾಲ್ಯೂ ಇರಬೇಕು. UN ಅವರು ಅದಕ್ಕೆ ಕಾರ್ಬನ್ ಮಾರ್ಕೆಟ್ ಅಂತಾನೆ ಒಂದು ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ನಮ್ಮ ಗೌರ್ಮೆಂಟ್ ಅವ್ರು ಇದನ್ನ ದಯವಿಟ್ಟು ಮನವರಿಕೆ ಮಾಡ್ಕೊಳ್ಳಿ. ಇದೆಲ್ಲದಕ್ಕೂ ಕಾರ್ಬನ್ ಕ್ರೆಡಿಟ್ಸ್ ಜನರೇಟ್ ಮಾಡ್ಬೋದು, ಅದೆಲ್ಲದಕ್ಕೂ ಮಾರ್ಕೆಟ್ನಲ್ಲಿ ನಾಳೆ ಒಂದು ಮಾರಾಟ ಮಾಡ್ಬೋದು. ಅದರಿಂದ ತುಂಬಾ ಒಳ್ಳೆ ರೀತಿನಲ್ಲಿ ನಾವು ಇದನ್ನ ಪ್ರೊಟೆಕ್ಷನ್ ಮಾಡಿದ್ರೆ, ಈ ಕೆರೆಗಳು ಆಗಲಿ ಅಥವಾ ಮರಗಳಾಗಲಿ, ಈ ತರ ಒಂದು ಇಕಾಲಜಿನ ಪ್ರೊಟೆಕ್ಟ್ ಮಾಡಿದ್ರೆ ತುಂಬಾ ದೊಡ್ಡ ರೀತಿನಲ್ಲಿ ನಾಳೆ ಒಂದು ಬೆನಿಫಿಟ್ ಇದೆ. ಅದು ಗೌರ್ಮೆಂಟ್ನವರು ದಯವಿಟ್ಟು ನೋಟ್ ಮಾಡಿಕೊಳ್ಳಿ. ಇದೆಲ್ಲ ನಾನು ಡೀಟೇಲ್ ಆಗಿ ಹೇಳಬೇಕು ಅಂದ್ರೆ ಅದೊಂದು ಸೆಪರೇಟ್ ಸೆಷನ್ ಆಲ್ ಟುಗೆದರ್. ಆಯ್ತಾ? ಅದನ್ನ ಅಷ್ಟು ಹೋಗೋದು ಬೇಡ ಈ ಒಂದು ಕಾರ್ಯಕ್ರಮ. ಪ್ರಮುಖ ಉದ್ದೇಶ ಏನು ಅಂದ್ರೆ ಕೆರೆಯ ಸಂರಕ್ಷಣೆಗೆ ಏನ್ ಮಾಡ್ಬೇಕು ಅದ್ರ ಕಡೆ ಗಮನ ಕೊಡಬೇಕು. ಇರೋದ ಕೆರೆ ನೀವು ಹಾಳು ಮಾಡ್ತಾ ಇದೀರಿ ಅನ್ನೋದು ಇಲ್ಲಿ. ಇವಾಗ ಇನ್ನೊಂದು 40 ಕೆರೆನಲ್ಲಿ BWSSB ಅವರು ಟ್ರೀಟೆಡ್ ಸೂವೇಜ್ ಹಾಕ್ತಾ ಇದ್ದಾರೆ. ನಾನ್ ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ಕೆಂಗೇರಿ ಕೆರೆ ಅದು ಆಲ್ಮೋಸ್ಟ್ ಫುಲ್ ಒಣಗೋಗಿದೆ ಅಂತ ಒಂದು ಕೆರೆ. ಆಯ್ತಾ? ಆಪೋಸಿಟ್ ಬಸ್ ಸ್ಟ್ಯಾಂಡ್ ಇದೆ. ಆ ಕೆರೆನಲ್ಲಿ ಇವ್ರು ಏನ್ ಮಾಡಿದ್ರು, ಮೈಲ್ಸಂದ್ರದಿಂದ ಟ್ರೀಟೆಡ್ ವಾಟರ್, ಟರ್ಷರಿ ಟ್ರೀಟೆಡ್ ವಾಟರ್ ಅಂತ ತಂದು ಹಾಕಿದ್ದಾರೆ. ಇವಾಗ ಆ ಕೆರೆನಲ್ಲಿ ಎಷ್ಟು ವೀಡ್ಸು ಬಂದು ಕೂತ್ಕೊಂಡ್ಬಿಟ್ಟಿದೆ. ಫುಲ್ ಕೆರೆ ಹಸ್ರಾಗ್ಬಿಟ್ಟಿದೆ. ಅದಕ್ಕೆ ಬ್ರೀದಿಂಗ್ ಸ್ಪೇಸೇ ಇಲ್ಲ. ಯೂಟ್ರಿಫಿಕೇಶನ್ ಆಗಿ ಅದು ಫುಲ್ ಅದು ಸತ್ತೋಗಿದೆ ಆ ಕೆರೆ. ಅದನ್ನ ಕೆರೆ ಅಂತ ಕರೆಯಕ್ಕಾಗಲ್ಲ. ನಾವು ಏನಿದ್ರು ಅದನ್ನ ನಾವು ಸೂವೇಜ್ ವಾಟರ್ ಸಮ್ ಟ್ಯಾಂಕ್ ಅಥವಾ ಟ್ಯಾಂಕ್ ಅಂತ ಕರಿಬಹುದೇ ಹೊರತು ಕೆರೆನಲ್ಲಿ ಇರೋದು ಬರೀ ಮಳೆ ನೀರು, ಬೇರೆ ಯಾವ ನೀರು ಬರೋದಿಲ್ಲ. ಕೆರೆಗಳಂದ್ರೆ ಮಳೆ ನೀರನ್ನ ಒಂದು ಸಂಗ್ರಹಣೆ ಮಾಡುವಂತ ಒಂದು ಪ್ರದೇಶ ಅಷ್ಟೇ. ಅದೇ ಸೈಂಟಿಫಿಕ್ ವೇ ಆಫ್ ಲುಕಿಂಗ್ ಎಟ್ ಇಟ್. ಅದು ಇವತ್ತು ಆ ಕೆರೆಗಳು 40 ಕೆರೆ ಅಂತ ಇವ್ರು ಏನು ಹೇಳ್ತಾ ಇದಾರಲ್ವಾ, ಎಲ್ಲಾನು ಟ್ರೀಟೆಡ್ ವಾಟರ್ನ ಹಾಕಿ ಅದನ್ನ ಸಾಯ್ಸಕ್ಕೆ ಹೋಗ್ತಾ ಇದ್ದಾರೆ. ಅಷ್ಟೇ ಹೇಳ್ಬೋದು ನಾವು. ನಮಗೆ ತುಂಬಾ ಬೇಜಾರಾಗತ್ತೆ. ಇವ್ರ ಜನರಿಗೆ ಪಾಪ ಗೊತ್ತಿಲ್ಲ, ಅಕ್ಕಪಕ್ಕದಲ್ಲಿ ಇರೋರ್ಗೆ ಅದ್ರಿಗೆ ಬೆಲೆ ಗೊತ್ತಿಲ್ಲ. ಅದರಿಂದ ಅವ್ರು ಹೆಂಗ್ ಬೆನಿಫಿಟ್ ಮಾಡ್ಕೊಳ್ತಾ ಇದ್ದಾರೆ, ಮುಂದೆ ಅವ್ರ ಪೀಳಿಗೆಗೆ ಯಾವ ತರ ಬರುತ್ತೆ ಬೆನಿಫಿಟ್ ಅನ್ನೋದು ಅವ್ರು ಯಾರಿಗೂ ಮನವರಿಕೆನೇ ಇಲ್ಲ. ಅದನ್ನ ನಾವು ಎಷ್ಟಾಗುತ್ತೋ ಈ ತರ ಕಾರ್ಯಕ್ರಮ ಮೂಲಕ ನಾವು ಹೇಳ್ತಾನೇ ಇರ್ತೀವಿ. ದಯವಿಟ್ಟು ನಿಮ್ಮ ಕೆರೆನ ಉಳಿಸ್ಕೊಳ್ಳಿ, ದಯವಿಟ್ಟು ಮರಗಳು ಅಕ್ಕಪಕ್ಕದಲ್ಲಿ ಏನು ಜಂತು ಜೀವಿಗಳು ಇರ್ತಾವೋ ಅವನ್ನೆಲ್ಲ ಉಳಿಸ್ಕೊಳ್ಳಿ ಅಂತ ಹೇಳ್ತಾನೆ ಇರ್ತೀವಿ. ನಮ್ಮ ಬೆಂಗಳೂರಿನಲ್ಲಿ ಜನ ಬೇರೆ ಬೇರೆ ಊರುಗಳಿಂದ ಬಂದು ಈ ತರ ಆಸೆಟ್ಸ್ಗೆ ಬೆಲೆನೇ ಇಲ್ಲ ಅನ್ನೋಂಗೆ ಆಗ್ಬಿಟ್ಟಿದೆ. ಏನೋ ದುಡಿಯಕ್ಕೆ ಅಂತ ಬರ್ತಾರೆ. ಇದು ಅವರ ಜೀವಕ್ಕೆ ಹೆಂಗೆ ಇವತ್ತಲ್ಲ ನಾಳೆ ಅವ್ರು ಅಷ್ಟೊಂದು ದುಡ್ಡು ಮಾಡಕ್ಕೆ ಅಂತ ಬರ್ತಾರೆ. ಆದ್ರೆ ಇಷ್ಟೊಂದು ಹಾಸ್ಪಿಟಲೈಸೇಷನ್ಗೆ, ಇಷ್ಟೊಂದು ಹೆಲ್ತ್ ಹ್ಯಾಸರ್ಡ್ಸ್ಗೆ ಅಷ್ಟೊಂದು ದುಡ್ಡು ಮತ್ತೆ ಖರ್ಚು ಮಾಡ್ತಾರೆ. ಇದಕ್ಕೇನಾದ್ರು ಅರ್ಥ ಇದೆಯಾ? ಬೇಸರ ಏನು ಅಂತಂದ್ರೆ ಮೇಡಮ್, ಮೊನ್ನೆ ಒಂದು ಘಟನೆ ಆಗುತ್ತೆ, ಬಹುಶಃ ಎಲ್ರಿಗೂ ಗೊತ್ತಿರುವಂತ ಯಾವುದೋ ಒಂದು ಕಾರ್ಯಕ್ರಮ ನಡೀತದೆ, ಸರ್ಕಾರದ ಕಾರ್ಯಕ್ರಮ. ಒಬ್ರು ಶಾಸಕರು ಹೇಳ್ತಾರೆ, ಕಾರ್ಯಕ್ರಮ ನಿಮ್ಮ ಒಪ್ಪಂದಲ್ಲ, ಇದು ಸಿದ್ದರಾಮಯ್ಯ ಕಾರ್ಯಕ್ರಮ ಅಂತೇಳಿ. ಎಂತ ತಲೆ ಇಲ್ಲದೆ ಇರೋರ್ನ ಆಯ್ಕೆ ಮಾಡಿದೀವಿ ಅಂತೇಳಿ. ಕಾರ್ಯಕ್ರಮ ಇರೋದು ಯಾರ್ದು ಅಂಥವ್ರಿಗೆ ಏನು ಹೇಳಬೇಕು ಅಂತೇಳಿ. ನಿಮ್ಮ ಒಪ್ಪಂದ ಕಾರ್ಯಕ್ರಮ ಅಲ್ರಿ, ನಾವು ದುಡ್ಡು ಹಾಕಿ ಅದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇರೋದು. ಆ ಕಾರ್ಯಕ್ರಮವನ್ನು ಸರ್ಕಾರದ ಕಾರ್ಯಕ್ರಮ, ಅದು ಆ ಕಾರ್ಯಕ್ರಮವನ್ನು ನಿಮ್ಮ ಒಪ್ಪಂದಲ್ಲ ಅಂತ ಹೇಳಿದ್ರೆ ಇಂಥ ಮತ್ತೆ ಬೇರೆ ಬೇರೆ ಥರನೇ ಹೋಗ್ಬಿಡುತ್ತೆ. ಅದು ಪ್ರಮುಖವಾಗಿ ಮೇಡಮ್ ಇಲ್ಲಿ ಜನರ ದುಡ್ಡನ್ನ ನೀರಿನಲ್ಲಿ ಹೋಮ ಹಾಕ್ತಿದ್ದಾರೆ. ಯಾರ್ದು ದುಡ್ಡು ಎಲ್ಲಮ್ಮ ಜಾತ್ರೆ ನಡೀತಾ ಇದೆ. ಪ್ರಮುಖವಾಗಿ ಇಲ್ಲಿ ಈ ಕೆರೆಯ ಸುತ್ತಲೂ ಪರಿಸರವನ್ನು ಯಾವ ರೀತಿಯಾಗಿ ಕಾಪಾಡ್ಕೊಳ್ಬೇಕು ಅಂತೇಳಿ. ಸೊ ನಾವು ಏನು ಮಾಡ್ತೀವಿ, ಫ್ರೆಂಡ್ಸ್ ಆಫ್ ಲೇಕ್ಸ್ ಇಂದ ನಾವು ಒಂದಷ್ಟು ಗ್ರೂಪ್ಸ್ಗಳನ್ನ ಫಾರ್ಮ್ ಮಾಡ್ತೀವಿ. ಕೆರೆಗಳ ಸಂಬಂಧ ಅಂತಾನೆ ಒಂದಷ್ಟು ಗ್ರೂಪ್ಸು. ಆ ಕೆರೆದಲ್ಲಿ ಅಕ್ಕಪಕ್ಕ ಇರೋ ಜನ ಅಲ್ಲ, ಇದು ನಿಮ್ಮ ಕೆರೆ, ಅದನ್ನ ಸಂರಕ್ಷಣೆ ಮಾಡೋದು ನಿಮ್ಮ ಜವಾಬ್ದಾರಿ ಅಂತ ನಾವು ಒಂದಷ್ಟು ಗ್ರೂಪ್ಸ್ಗಳಿಗೆ ಅವೇರ್ನೆಸ್ ಕೊಡ್ತೀವಿ. ಹೆಂಗೆ ಸಂರಕ್ಷಿಸಬೇಕು ಅಂತಲೂ ನಾವು ಹೋಗಿ ಮನೆಗೆ ಹೋಗಿ ಅವ್ರಿಗೆ ಎಜುಕೇಟ್ ಮಾಡ್ತೀವಿ.
ಆಯ್ತಾ. ಆಮೇಲೆ ಸೀರೀಸ್ ಆಫ್ ಆಕ್ಟಿವಿಟೀಸ್ ಒಂದಾದ್ಮೇಲೆ ಒಂದು ನಾವು ಹೆಂಗೆ ಮಾಡಬೇಕು ಈ ಕೆರೆ ಏನು ಪ್ರೋಗ್ರಾಮ್ಸ್ಗಳಾಗಲಿ ಅಥವಾ ಏನೋ ಜನರಿಗೆ ಕರೆದುಬಿಟ್ಟು ಅವ್ರ ಫುಟ್ಫಾಲ್ಸ್ ಜಾಸ್ತಿ ಆಗಲಿ, ಪಾಸಿಟಿವ್ ಫುಟ್ಫಾಲ್ಸ್ ಜಾಸ್ತಿ ಆಗಲಿ ಈ ಕೆರೆನಲ್ಲಿ ಅಂತ ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ನಾವು ಇನ್ಫಾರ್ಮೇಶನ್ ಕೊಡ್ತೀವಿ ಅವ್ರಿಗೆ. ಆಮೇಲೆ ಅವ್ರಿಗೆ ಗೌರ್ಮೆಂಟ್ ಅಫಿಷಿಯಲ್ಸ್ ಜೊತೆ ಕೂಡ ನಾವು ಟಚ್ನಲ್ಲಿ ಇಡೋ ಥರ ಮಾಡ್ತೀವಿ. ಯಾಕೆಂತ ಹೇಳಿದ್ರೆ ಏನಾದ್ರು ನಾಳೆ ತೊಂದರೆ ಆಯಿತು ಅಂದರೆ ಆ ಕೆರೆನಲ್ಲಿ ಅವ್ರು ಡೈರೆಕ್ಟ್ ಆಗಿ ಆ ಆಥರೈಸ್ಡ್ ಬಾಡೀಸ್ ಹತ್ರ ಹೋಗಿ ಅವ್ರು ಕಂಪ್ಲೇಂಟ್ ಕೊಡೋದಾಗ್ಲಿ ಅಥವಾ ಏನಾರೋ ಒಂದು ಆಕ್ಟಿವಿಟಿ ಮಾಡಬೇಕು, ಪಾಸಿಟಿವ್ ಆಕ್ಟಿವಿಟಿ ಮಾಡಬೇಕು ಅಂತ ಹೇಳಿದ್ರೆ ಅವ್ರ ಹತ್ರ ಹೋಗಿ ಪರ್ಮಿಷನ್ ತಗೊಳ್ಳೋದಾಗ್ಲಿ, ಇದನ್ನೆಲ್ಲ ಹೆಂಗೆ ಮಾಡಬೇಕು ಅಂತ ಹೇಳಿ ನಾವು ಅವೇರ್ನೆಸ್ ತುಂಬ ಮೂಡಿಸ್ತೀವಿ. ಈ ಥರದ್ರೊಳಗೆ ಅವ್ರು ಭಾಗಿಯಾಗಬೇಕು. ಪ್ರತಿ ವೀಕೆಂಡೂ ಈ ಥರ ಪ್ರೋಗ್ರಾಮ್ಸ್ಗಳು ಮಾಡ್ತಾನೇ ಇರ್ತೀವಿ. ಇದ್ರಲ್ಲಿ ಭಾಗಿಯಾಗಲಿ, ಬಂದು ಅವರು ಕೈ ಜೋಡಿಸ್ಲಿ, ಈ ಕೆರೆಗಳನ್ನ ಅವ್ರದ್ದೇ ಆದಂಥ ಒಂದು ಕೆರೆಗಳನ್ನ ಸಂರಕ್ಷಣೆ ಮಾಡೋದ್ರೊಳಗೆ ಅವರು ತುಂಬ ಇಂಟ್ರೆಸ್ಟ್ ತೋರಿಸ್ಬೇಕು ಅಂತ. ಸರಿ, ಕೆರೆಗಳನ್ನ ಸಾಮಾನ್ಯ ಒಂದು ಯಾವ ಪ್ರಾಣಿ ಪಕ್ಷಿನೂ ಆ ನೀರನ್ನ ಮುಟ್ಟೋಂಗಿಲ್ಲ, ಅಷ್ಟು ಕಲುಷಿತವಾಗಿರುತ್ತೆ ಅಂತ ನೀರಲ್ಲಿ. ಇವಾಗ ಯಾವುದೇ ಆಮೇಲೆ ಏನಾಗುತ್ತೆ ಎಲ್ಲ ಕೊಳ್ತಾ. ಇನ್ನೊಂದು ಪ್ರಶ್ನೆ, ಈಗ ಉತ್ತರ ಭಾರತದ ಆಚರಣೆ ಇಲ್ಲಿ ಯಾಕೆ ಅನ್ನುವಂಥ ಪ್ರಶ್ನೆ ಈಗ ಜನರದು. ಐ ಥಿಂಕ್ ಇಟ್ ಇಸ್ ನಾಟ್ ಗೌರ್ಮೆಂಟ್ ಅವ್ರಿಗೆ ಯಾವುದು ಸೈಂಟಿಫಿಕ್ ಆಗಿ ಮಾಡೋದಿಲ್ಲ. ಅಂದರೆ ಒಂದು ಅದರಿಂದ ಒಂದು ಒಳ್ಳೇದಾಗಲಿ ಜನರಿಗಾರೋ ಆಗಲಿ ಅಥವಾ ಪರಿಸರಕ್ಕಾಗ್ಲೋ ಆಗಲಿ ಅನ್ನೋ ಒಂದು ಮೈಂಡ್ ಸೆಟ್ ಇಟ್ಕೊಂಡು ಮಾಡ್ತಾ ಇಲ್ಲ ಅವ್ರು ಯಾವುದೂ ಇದನ್ನ. ಯಾಕೆ ಅಂತ ಹೇಳಿದ್ರೆ ಹಂಗೆ ಮಾಡ್ತಿತ್ತು ಅಂತ ಹೇಳಿದ್ರೆ ಆ ಕೆರೆಗೆ ಅದ್ರದ್ದು ಒಂದು ಸ್ಯಾಂಟಿಟಿ ಇರುತ್ತೆ, ಅದನ್ನಾರು ಫಸ್ಟ್ ಐಡೆಂಟಿಫೈ ಮಾಡಿ, ಫಸ್ಟ್ ಅದು ಐಡೆಂಟಿಫೈ ಮಾಡೋಕ್ಕೆ ಆಗ್ತಾ ಇಲ್ಲ ಇವರಿಗೆ, ಅದನ್ನಾರು ಐಡೆಂಟಿಫೈ ಮಾಡಿ ಅದನ್ನ ಹೆಂಗೆ ರಿವೈವ್ ಮಾಡಬೇಕು ಅನ್ನೋದನ್ನ ನೇಚರ್ ಬೇಸ್ಡ್ ಸೊಲ್ಯೂಷನ್ಸ್ ಇದೆ. ಅಂದ್ರೆ ಏನು, ನಾವು ಪರಿಸರನ್ನೇ ಯೂಸ್ ಮಾಡಿಕೊಂಡು ಅದನ್ನೇ ಸಂರಕ್ಷಣೆ ಹೆಂಗ್ ಮಾಡ್ಬೋದು ಅಂತ ಸೊಲ್ಯೂಷನ್ ಫೈಂಡ್ ಮಾಡೋದು. ಅಥವಾ ಬಯೋಮಿಮಿಕ್ರಿ ಅಂತಿದೆ. ಏನಪ್ಪ ಬಯೋಮಿಮಿಕ್ರಿ ಅಂದ್ರೆ ಪರಿಸರನ ನೋಡಿ ಅದರಿಂದ ಯಾವ್ದಾರೋ ಒಂದು ಒಳ್ಳೆ ಒಂದು ನೇಚರ್ ಬೇಸ್ಡ್ ಯೂಸ್ ಮಾಡಿಕೊಂಡು ಟೆಕ್ನಾಲಜಿ ಅಥವಾ ಇಂಜಿನಿಯರಿಂಗ್ ಸೊಲ್ಯೂಷನ್ಸ್ ಯಾವ್ದಾರೋ ಒಂದು ಸೊಲ್ಯೂಷನ್ ಯೂಸ್ ಮಾಡಿಕೊಂಡು ಅದನ್ನೇ ಅಳವಡಿಸೋದು. ಈ ತರ ಒಂದು ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಮಾಡಿದ್ರೆ ಎಲ್ಲಾನು ಸಂರಕ್ಷಣೆ ಆಗೇ ಆಗತ್ತೆ. ಬಟ್ ಇದೆಲ್ಲದಕ್ಕೂ ಅವೇರ್ನೆಸ್ ಬೇಕು. ಆ್ಯಂಡ್ ಯಾರು ಎಕ್ಸ್ಪರ್ಟ್ಸ್ ಇರ್ತಾರಲ್ಲ ಅವ್ರನ್ನ ಒಂದ್ಸರಿ ಅಪ್ರೋಚ್ ಮಾಡಬೇಕು. ಸುಮ್ಮನೆ ಇವರೇ ಏನು ಬೇಕೋ ಅದು ಮಾಡಿಕೊಂಡ್ರೆ ಅದು ಸೈಂಟಿಫಿಕ್ ಆಗಲ್ಲ, ಅದಕ್ಕೆ ಫೀಸಿಬಿಲಿಟಿನೂ ಇರೋದಿಲ್ಲ, ಸಸ್ಟೈನಬಿಲಿಟಿನೂ ಇರಲ್ಲ. ಇವೆಲ್ಲ ಟೆಕ್ನಿಕಲ್ ಜಾರ್ಗನ್ಸ್, ನಾನು ನಿಮ್ಗೆ ಏನು ಹೇಳ್ತಾ ಇದ್ದೀನಲ್ಲ ಎಲ್ಲ ಟೆಕ್ನಿಕಲ್ ಜಾರ್ಗನ್ಸ್ ಇರುತ್ತೆ. ಹಾಗಾಗಿ ನನಗೆ ಕನ್ನಡದಲ್ಲಿ ಅಷ್ಟು ಸ್ಪಷ್ಟವಾಗಿ ಇದನ್ನೆಲ್ಲ ಹೇಳೋಕ್ಕೂ ತುಂಬ ಕಷ್ಟ ಇದೆ. ಆ್ಯಂಡ್ ಇದನ್ನೆಲ್ಲ ಫಾಲೋ ಮಾಡಲೇಬೇಕು. ಅಂಡರ್ UN ಲಾ ಅಥವಾ ನಮ್ಮ ಫಾರೆಸ್ಟ್ ಮಿನಿಸ್ಟ್ರಿ ಅಂಡರು ಏನಿರುತ್ತೆ ಅದೆಲ್ಲ ಫಾಲೋ ಮಾಡಲೇಬೇಕು. ಬಟ್ ಇವರೆಲ್ಲ ಬೈಪಾಸ್ ರೂಟ್ನಲ್ಲಿ ಹೋಗ್ತಾರೆ, ಎಲ್ಲ ಮೈಲೇಜ್ಗಳಿಗೆ ಏನೆಲ್ಲ ಮಾಡ್ತಾರೆ. ಬಟ್ ಇಟ್ ಈಸ್ ವೆರಿ ವೆರಿ ರಾಂಗ್. ಆ್ಯಂಡ್ ಪರಿಸರ ಅಷ್ಟೇ ಹಾನಿ ಕೂಡ ಕೊಡ್ತಾ ಇದ್ದಾರೆ ಅಷ್ಟೇ. ಸರ್, ಏನು ಹೇಳ್ತೀರಿ? ನನಗೆ ಏನನ್ಸುತ್ತೆ ಅಂದರೆ ವಾಟರ್ ಸೆಕ್ಯೂರಿಟಿ ಸಂಬಂಧ ಆ್ಯಂಡ್ ಕಾನ್ಸರ್ವೇಷನ್ ಸಂಬಂಧ ಆ್ಯಕ್ಚುಲಿ ಗೌರ್ಮೆಂಟ್ ಅವರು ತುಂಬ ಬೇರೆ 20 ಪ್ರೋಗ್ರಾಮ್ಸ್ ಇಟ್ಕೊಳ್ಳೋದ್ರ ಬದಲು ಜನರಿಗೆ ಇದಕ್ಕೆ ಸ್ಪಷ್ಟವಾಗಿ ಮಾಹಿತಿ ಕೊಟ್ಟು ವಾಟರ್ ಕಾನ್ಸರ್ವೇಷನ್ ಆ್ಯಂಡ್ ಸೆಕ್ಯೂರಿಟಿ ಫಾರ್ ಸಸ್ಟೈನಬಿಲಿಟಿ ಅನ್ನೋದು ಏನಿದೆ ಅದನ್ನು ದಯವಿಟ್ಟು ಫಾಸ್ಟಾಗಿ ಮಾಡ್ಕೊಳ್ಬೇಕು ಅಂತ ನನಗನ್ಸುತ್ತೆ. ಆ್ಯಂಡ್ ಇದ್ರ ಸಂಬಂಧ ಯಾರ್ಯಾರು ಎಕ್ಸ್ಪರ್ಟ್ಸ್ನ ಇನ್ವಾಲ್ವ್ ಮಾಡಬೇಕೋ ಅದನ್ನೆಲ್ಲ ಮಾಡಿಕೊಂಡು ಅವರನ್ನೇ ಮುಂದೆ ಇಟ್ಕೊಂಡು ಕರೆಕ್ಟಾಗಿ ಎಕ್ಸ್ಪರ್ಟೀಸ್ ತೊಗೊಂಡು ರಿಸರ್ಚ್ ಯೂಸ್ ಮಾಡಲೇಬೇಕು. ನಮ್ಮಲ್ಲೇ ತುಂಬ ಇದೆ ರಿಸರ್ಚ್ ಮೆಟೀರಿಯಲ್, ಅಲ್ಲಿ ಹೋಗೋಷ್ಟು ಅವಶ್ಯಕತೆನೇ ಇಲ್ಲ. ಅದನ್ನೆಲ್ಲ ಡೇಟಾ ಬೇಸ್ನ ಜನರೇಟ್ ಮಾಡಿ ಯೂಸ್ ಮಾಡಿ ಒಳ್ಳೆ ಸಂರಕ್ಷಣೆ ಮಾಡಿ ಅನ್ನೋದೇ ನನ್ನ. ಥ್ಯಾಂಕ್ ಯು ವೆರಿ ಮಚ್ ಇಬ್ಬರಿಗೂ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ.